ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ಫುಲ್ ಮೂನ್ ಡೇ ಇತ್ತು. ಫುಲ್ ಮೂನ್ ಡೇ ಆದ ನಂತರ ಫುಲ್ ಮೂನ್ ಡೇ ರಿಚುವಲ್ಸ್ ಆದ ನಂತರ ಯಾರೆಲ್ಲ ನಮ್ಮ ವಿಡಿಯೋ ಕಮೆಂಟ್ಸ್ ಅಲ್ಲಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್ ಕೊಟ್ಟಿದ್ದೀರೋ ಅವರಿಗೂ ಕೂಡ ಈ ರಿಚುವಲ್ ಪೂಲ್ ಅಲ್ಲಿ ನಾನು ಆಡ್ ಮಾಡಿದ್ದೀನಿ. ನೀವು ಮ್ಯಾನಿಫೆಸ್ಟೇಷನ್ ಮಾಡಿ. ಆ ಮ್ಯಾನಿಫೆಸ್ಟೇಷನ್ ಟಿಪ್ಸ್ ಬೇಕು ಅಂದ್ರೆ ನೀವು ನನಗೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ, ನಿಮ್ಮ ಹೆಸರನ್ನು ಕಳಿಸಿ. ನಾನು ಮ್ಯಾನಿಫೆಸ್ಟೇಷನ್ ಟಿಪ್ಸ್ನ ನಿಮಗೆ ಕಳಿಸ್ತೀನಿ. ಅದು ಫ್ರೀ ಆಗಿ. ಅದಕ್ಕೇನು ಚಾರ್ಜಸ್ ಆಗೋದಿಲ್ಲ. ಟ್ಯಾರೋ ರೀಡಿಂಗ್ಗೆ ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಾ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಎನರ್ಜಿ ಮತ್ತೆ ನಿಮ್ಮ ಪಾರ್ಟ್ನರ್ ಎನರ್ಜಿ ಹೇಗಿದೆ ಫುಲ್ ಮೂನ್ ಆದ ನಂತರ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಅಥವಾ ನೀವು ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು, ಸೈಲೆಂಟ್ ಆಗಿ ಇರ್ಬೋದು. ನಿಮ್ಮ ಮನಸ್ಸಿನಲ್ಲಿ ಸಂಪರ್ಕ ಇನ್ನೂ ಆಗಿಲ್ಲ ಅಂದ್ರೆ, ನಿಮ್ಮ ಮನಸ್ಸಿನ ಮಾತು ಅವರಿಗೆ ಕೇಳಿಸ್ಕೊಂಡಿಲ್ಲ ಅಂದ್ರು, ಅವರು ಈಗ ಏನನ್ನು ಭಾವಿಸ್ತಾ ಇದ್ದಾರೆ, ಈ ಮೌನದ ಹಿಂದೆ ಏನ್ ನಡೀತಾ ಇದೆ, ಇಂದು ನಾವು ನಿಮ್ಮ ಶಕ್ತಿ ಮತ್ತು ಅವರ ಶಕ್ತಿಯನ್ನು ಎನರ್ಜೀಸ್ನ ನೋಡೋಣ. ಈ ಸಂಬಂಧಕ್ಕೆ ಮತ್ತೆ ರೀಕನ್ಸಿಲೇಷನ್ ಆಗೋ ಅವಕಾಶ ಇದೆಯಾ ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ಶಾಂತವಾಗಿ ಕುಳಿತುಕೊಳ್ಳಿ. ಈ ಸಂದೇಶ ಏನ್ ಬರ್ತಾ ಇದೆ, ಈ ರೀಡಿಂಗ್ ಅಲ್ಲಿ ಮೆಸೇಜ್ ಏನ್ ಬರ್ತಾ ಇದೆ, ನಿಮಗೆ ರೆಸನೇಟ್ ಆದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಅಕ್ಸೆಪ್ಟ್ ಆಗಿಲ್ಲ ಅಂದ್ರೆ, ರೆಸನೇಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ಈ ರೀಡಿಂಗ್ ನ ಇಲ್ಲೇ ಬಿಟ್ಟು ನಿಮಗೆ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇರುತ್ತೆ, ಪರ್ಸನಲ್ ರೀಡಿಂಗ್ ತಗೊಳ್ಳಿ ಅಂತ ಹೇಳ್ತಾ ಮೊದಲಿಗೆ ನಾನು ಇಲ್ಲಿ ನಿಮ್ಮ ಎನರ್ಜಿಗಾಗಿ 3 ಕಾರ್ಡ್ಸ್ ನ ಪಿಕ್ ಮಾಡ್ತೀನಿ. ಅಂಡ್ ನಿಮ್ಮ ಪಾರ್ಟ್ನರ್ ಎನರ್ಜಿಗಾಗಿ ನಾನು 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಓಕೆ, 6 ಕಾರ್ಡ್ಸ್ ನ ನಾನು ಇಲ್ಲಿ ಪಿಕ್ ಮಾಡಿದ್ದೀನಿ. ಇದರ ನಂತರ ಔಟ್ಕಮ್ ಗಾಗಿ ನಾನು ಲೇಟರ್ ಸ್ಟೇಜ್ ಅಲ್ಲಿ 2 ಕಾರ್ಡ್ಸ್ ನ ಪಿಕ್ ಮಾಡ್ತೀನಿ. ವೇಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಎನರ್ಜಿಯಲ್ಲಿ 3 ಕಾರ್ಡ್ಸ್ ನಾನು ಪಿಕ್ ಮಾಡಿದ್ದೀನಿ. 3 ಕಾರ್ಡ್ಸ್ ನಿಮ್ಮ ಪಾರ್ಟ್ನರ್ ಎನರ್ಜಿಗಾಗಿ ಪಿಕ್ ಮಾಡಿದ್ದೀನಿ. ಮೊದಲಿಗೆ ನೀವು ನೋಡ್ತಾ ಇರ್ಬೋದು, ಎರೋಪ್ಲೇನ್ ಕಾರ್ಡ್ ಬಂದಿದೆ. ಇಲ್ಲಿ ನಿಮ್ಮ ಎನರ್ಜಿ ಬಗ್ಗೆ ಹೇಳೋದಾದ್ರೆ, ನೀವು ಈ ಸಂಬಂಧವನ್ನು ಆಟದಂತೆ ಯಾವತ್ತೂ ತೆಗೆದುಕೊಂಡಿಲ್ಲ. ಒಂಥರ ಟೈಮ್ ಪಾಸ್ಗಾಗಿ ನೀವು ಈ ರಿಲೇಶನ್ಶಿಪ್ ನ ನೀವು ಅಕ್ಸೆಪ್ಟ್ ಮಾಡಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಿಮಗೆ ಇದು ಗಂಭೀರವಾಗಿ, ಪವಿತ್ರವಾಗಿ, ಒಂದು ಲಾಂಗ್ ಟರ್ಮ್ ಅಲ್ಲಿ ಬೇಕು ಅಂತ ನೀವು ನೋಡ್ತಾ ಇದ್ದೀರಾ ಅನ್ನೋದು ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ನೀವು ಸರಿಯಾದದನ್ನು ಮಾಡಿದೀರಾ ಅನ್ನೋದು ನಿಮಗೂ ಗಟ್ ಫೀಲಿಂಗ್ ಹೇಳ್ತಾ ಇರ್ಬೋದು. ಒಂದು ಡಿಸಿಪ್ಲೈನ್ಡ್ ಆಗಿ ಆಗಿರ್ಬೋದು, ಒಂದು ವೆಲ್ ಡಿಸಿಪ್ಲೈನ್ ಅಂತಾನೆ ಹೇಳ್ಬೋದು. ಸ್ಟ್ರಿಕ್ಟ್ ಆಗಿ ನೀವು ಈ ರಿಲೇಶನ್ಶಿಪ್ ನ ಒಂದು ಲಾಂಗ್ ಟರ್ಮ್ ಅಲ್ಲಿ ವ್ಯೂ ಮಾಡ್ತಾ ಇದ್ದೀರಾ. ತುಂಬಾನೇ ಪ್ರೆಷಿಯಸ್ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ನಿಮ್ಮ ಪಾರ್ಟ್ನರ್ ಜಾಗದಲ್ಲಿ ಬೇರೆಯವರನ್ನ ನೀವು ಖಂಡಿತ ನೋಡ್ತಾ ಇಲ್ಲ. ಅದು ನಿಮ್ಮ ಪ್ಯಾರಲಲ್ ರಿಲೇಶನ್ಶಿಪ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಮ್ಯಾರೇಜ್ ರಿಲೇಶನ್ಶಿಪ್ ಆಗಿರ್ಬೋದು, ಯಾವುದೇ ಲವ್ ರಿಲೇಶನ್ಶಿಪ್ ಆಗಿರ್ಬೋದು, ನೀವು ತುಂಬಾನೇ ಪ್ರೆಷಿಯಸ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ. ತುಂಬಾನೇ ಹೇಳೋದಾದ್ರೆ ಲಾಯಲ್ ಆಗಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಷ್ಟು ನೀವು ಲಾಯಲಿಟಿ ತೋರಿಸ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಅಲ್ಲಿ. ಅದು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ನಾವು ನಿಷ್ಠೆ ಇರ್ಬೋದು, ಮೌಲ್ಯ ಇರ್ಬೋದು, ನಂಬಿಕೆ ಇರ್ಬೋದು, ಇವೆಲ್ಲವೂ ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರನೇ ಮುಡಿಪಾಗಿಟ್ಟಿದ್ದೀರಾ, ಅವ್ರಿಗಾಗಿ ಕೊಟ್ಟಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಮುಂದಿನ ಕಾರ್ಡ್ ನೋಡ್ತಾ ಇದ್ರೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಏಸ್ ಆಫ್ ವಾಂಡ್ಸ್ ನಿಮ್ಗೆ ಇದು ನಿಮ್ಮ ಒಳಗಿನ ಒಂದು ಬೆಂಕಿಯನ್ನು ತೋರಿಸ್ತಾ ಇದೆ. ಸ್ಪಾರ್ಕ್ ಹೆಂಗೆ ಆಗ್ತಾ ಇದೆ, ಆ ಬೆಂಕಿನ ತೋರಿಸ್ತಿದೆ. ಹೊಸದಾಗಿ ಆರಂಭ ಇರ್ಬೋದು. ನೀವು ಆಲ್ರೆಡಿ ಒಂದು ಎಲ್ಲರೂ ಅಲ್ಲ, ಕೆಲವರು ಏನಿರುತ್ತೆ, ಮದ್ವೆ ಆಗಿರುತ್ತೆ. ಒಂದು ವೈವಾಹಿಕ ಜೀವನವನ್ನು ನಡೆಸ್ತಾ ಇರ್ತಾರೆ. ಮತ್ತೆ ಅವರಿಗೆ ಬೇರೆಯವ್ರ ಮೇಲೆ ಪ್ರೀತಿ ಆಗುತ್ತೆ. ಅದು ತಪ್ಪಲ್ಲ. ಅದು ಎವ್ರಿ ಇಂಡಿವಿಜುವಲ್ ಹಕ್ಕಾಗಿರುತ್ತೆ. ಅದು ತಪ್ಪಾಗೋದಿಲ್ಲ. ಏನೋ ಒಂದು ಸಂದರ್ಭ, ಏನೋ ಒಂದು ಸಿಚುವೇಶನ್ ಇಂದ ಅವರಿಗೆ ಪ್ರೀತಿಯ ಬಯಕೆ, ಸೆಕೆಂಡ್ ಪ್ರೀತಿ ಆಗಿರುತ್ತೆ. ಸೊ ಆ ಸ್ಪಾರ್ಕ್ ಇಲ್ಲಿ ಕಾಣಿಸ್ತಾ ಇದೆ ಹೆಚ್ಚಾಗಿ. ಒಂದು ಹೊಸದಾಗಿ ಏನಾದ್ರೂ ನ್ಯೂ ಬಿಗಿನಿಂಗ್ ಇರ್ಬೋದು, ಹೊಸ ಆಸೆ ಇರ್ಬೋದು, ಮತ್ತೆ ಪ್ರಾರಂಭಿಸೋಣ ಅನ್ನೋ ಇಚ್ಛೆ ಇರ್ಬೋದು. ಆದ್ರೆ ಇಲ್ಲಿ 3ನೇ ಕಾರ್ಡ್ ನೋಡ್ತಾ ಇದ್ರೆ 5 ಆಫ್ ಕಪ್ಸ್ ಬರ್ತಾ ಇದೆ. 5 ಆಫ್ ಕಪ್ಸ್ ಇಲ್ಲಿ ನೋವಿದೆ. ನಿಮ್ಮ ಮನಸ್ಸಲ್ಲಿ ತುಂಬಾ ನೋವಿದೆ. ನಾನು ಲಾಯಲ್ ಆಗಿದ್ದೀನಿ, ಆದ್ರೆ ನನಗೆ ಬರೀ ನಿರಾಶೆ ಆಗ್ತಾ ಇದೆ. ನಾನು ಇನ್ನೂ ಹೆಚ್ಚು ಏನ್ ಮಾಡ್ಬೇಕಾಗಿದೆ, ಅವರು ಹೇಗೆ ಈ ತರ ನನ್ನ ಪಾರ್ಟ್ನರ್, ನಾನು ಯಾರನ್ನ ತುಂಬಾ ಇಷ್ಟಪಟ್ಟಿದ್ದೀನಿ, ಆ ನನ್ನನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ಪಶ್ಚಾತ್ತಾಪ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಮುಂದೆ ಏನ್ ನೋಡ್ಬೇಕಾದ್ರೂನು
ಮನಸ್ಸು ಇಂದಿನ ನೋವಲ್ಲಿ ಸಿಲುಕೊಂಡಿರೋದು ಅದು ಹೆಚ್ಚಾಗಿ ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ನಿಮ್ಗೆ ಮೆಸೇಜ್ ಅಂತ ಅನ್ನೋದಾದ್ರೆ ನಿಮ್ಮ ಎನರ್ಜಿಯಲ್ಲಿ ನೀವು ಪ್ರೀತಿಯಲ್ಲಿ ಸತ್ಯವಾಗಿದ್ದೀರಾ. ನೀವು ಏನ್ ಪ್ರೀತಿ ತೋರಿಸ್ತಾ ಇದ್ದೀರಾ ಅದು ಸತ್ಯವಾಗಿದೆ ಅಂತ ಹೇಳೋದಕ್ಕೆ ಹೊಂಟಿದ್ದೀನಿ. ಸೊ ತಪ್ಪು ನಿಮ್ಮ ಮೌಲ್ಯದಲ್ಲಿ ಇಲ್ಲ. ನೀವ್ ಯಾವುದೇ ತರ ತಪ್ಪು ಮಾಡಿದೀನಿ ಅನ್ನೋ ಮನೋಭಾವ ಏನು ನಿಮಗೆ ಗೊತ್ತಾಗ್ತಾ ಏನಾದ್ರೂ ಆ ತರ ಫೀಲ್ ಮಾಡ್ತಾ ಇದ್ರೆ ಸೊ ದಯವಿಟ್ಟು ಅದನ್ನ ಇವತ್ತಿಗೆ ಬಿಟ್ಬಿಡಿ. ನಿಮ್ಮ ಮನಸ್ಸಲ್ಲಿ ಆ ತರ ಏನಾದ್ರೂ ಗಿಲ್ಟ್ ಕಾಡ್ತಾ ಇದ್ರೆ ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲ. ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ನಿಮ್ಮ ಹೃದಯ ಈಗ ಗುಣಮುಖ ಆಗುವ ಹಂತದಲ್ಲಿದೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಾಗಿದೆ ಅಂತ ನೋಡೋಣ. ಸೊ ನೀವು ಇಲ್ಲಿ ಮೊದಲು ಹೀಲ್ ಆಗ್ಬೇಕಾಗಿದೆ. ಹೀಲ್ ಆಗ್ಲಿಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಒಂದು ಒಳ್ಳೆ ಆಹ್, ಪ್ರೀತಿನ ಇವಾಗ ನೀವು ಏನು ನಿಮ್ಮ ಪಾರ್ಟ್ನರ್ ಅಲ್ಲಿ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನೀವು ಇಲ್ಲಿ ತೋರಿಸ್ತಾ ಇದ್ದೀರಾ ಅವ್ರಿಗೆ. ಒಂದು ಲಾಯಲಿಟಿ ಆಗಿರ್ಬೋದು, ಒಂದು ಸ್ಪಾರ್ಕ್ ಆಗಿರ್ಬೋದು, ಆಸೆಗಳಾಗಿರ್ಬೋದು, ನ್ಯೂ ಬಿಗಿನಿಂಗ್ ಆಗಿರ್ಬೋದು, ಎಲ್ಲವನ್ನೂ ನಿಮ್ಮ ಪಾರ್ಟ್ನರ್ ಜೊತೆ ತೋರಿಸ್ತಿದ್ದೀರಾ. ಬಟ್ ಅಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಬರೀ ಪಶ್ಚಾತ್ತಾಪ ಭಾವನೆನೇ ಕಾಣ್ತಾ ಇದೆ. ಎಲ್ಲಿ ನಿಮ್ಗೆ ಮನಸ್ಸಿಗೆ ಯಾವುದೇ ತರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಬರೀ ಡಿಸಪಾಯಿಂಟ್‌ಮೆಂಟ್ ಹೆಚ್ಚಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೀವು ನೋಡೋದಾದ್ರೆ ಪಾರ್ಟ್ನರ್ ಎನರ್ಜಿ 7 ಆಫ್ ಸ್ವಾರ್ಡ್ಸ್ ಬಂದಿದೆ ಮೊದಲಿಗೆ. ಸೊ ಇದು ಅವರ ಶಕ್ತಿ ಆಗಿರುತ್ತೆ. ಅವರ ಎನರ್ಜಿ, ಕರೆಂಟ್ ಎನರ್ಜಿ ಆಗಿರುತ್ತೆ. ಮೊದಲನೇ ಕಾರ್ಡು 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಸ್ವಲ್ಪ ಕಠಿಣ ಸತ್ಯ ಅಂದ್ರೆ ತುಂಬಾನೇ ಒಂಥರ ಹಾರ್ಡ್ ಕೋರ್ ಸತ್ಯ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಅವರು ಸಂಪೂರ್ಣವಾಗಿ ಲಾಯಲ್ ಆಗಿ ಇರೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಜೊತೆ. ಹಾಗಂತ ಅಂದ್ಬಿಟ್ಟು ನಿಮ್ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತಲ್ಲ. ಫುಲ್ ಕಂಪ್ಲೀಟ್ ಆಗಿ ನಿಮ್ಮ ಜೊತೆನೆ ನಿಮ್ಮೊಬ್ರಿಗಾಗೇನೆ ಅವರು ಫಿಸಿಕಲಿ, ಮೆಂಟಲಿ, ಎಮೋಷನಲಿ ನಿಮಗೆ ಕೊಡೋದಕ್ಕಾಗ್ತಾ ಇಲ್ಲ. ಭಾವನೆಗಳನ್ನ ಮರೆಮಾಚ್ತಾ ಇದ್ದಾರೆ ಅನ್ನೋದು ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಅಥವಾ ಏನೋ ಒಂದು ಸತ್ಯದ ನಿಮಗೆ ಓಡಾಟ ಮಾಡ್ತಾ ಇರ್ಬೋದು. ಏನೋ ಒಂದು ಟ್ರೂತ್‌ನ ಹೈಡ್ ಮಾಡ್ತಾ ಇರ್ಬೋದು. ಆ ಟ್ರೂತ್‌ನ ನಿಮ್ಗೆ ಹೇಳ್ಕೊಳಕ್ಕೆ ಆಗ್ದೇನೆ ಇರ್ಬೋದು. ಅದು ಹೆಚ್ಚಾಗಿ ಕಾಣ್ತಾ ಇದೆ. ಇದು ಮೋಸ ಅನ್ನೋ ಅರ್ಥ ಅಲ್ಲ. ನಾನು ಹೇಳ್ದಂಗೆ ಇದು ಮೋಸ ಅಂತ ಏನೂ ಅಲ್ಲ. ಇಲ್ಲಿ ಯಾರೋ ಒಬ್ರು ನೋಡ್ತಾ ಇರ್ಬೋದು. ಇಲ್ಲಿ ನೀವು ಅವ್ರನ್ನ ಟ್ರಸ್ಟ್ ಮಾಡ್ತಾ ಇದ್ದೀರಾ. ಬಟ್ ಅವ್ರ ಮನಸ್ಸು ಎಲ್ಲೋ ಇದೆ. ಆ ತರ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಂತ ಅಂದ್ಬಿಟ್ಟು ಇಲ್ಲಿ ಏನೋ ಅವ್ರು ಮೋಸ ಮಾಡ್ತಾ ಇದ್ದಾರೆ, ಏನೋ ಭಯ ಪಡಿಸ್ತಾ ಇದ್ದಾರೆ, ಜವಾಬ್ದಾರಿ ತಗೊಳ್ತಾ ಇಲ್ಲ ಅನ್ನೋದು ಏನು ಅರ್ಥ ಅಲ್ಲ. ಸೊ ಇಲ್ಲಿ 2 ಆಫ್ ಪೆಂಟಿಕಲ್ಸ್ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಡಿಸಿಷನ್ ಮೇಕಿಂಗ್ ಅಂಡ್ ಬ್ಯಾಲೆನ್ಸಿಂಗ್. ಇನ್ ಕೇಸ್ ನೀವೇನಾದ್ರೂ ಪ್ಯಾರಲಲ್ ಲವ್ ಅಲ್ಲಿ ಇದ್ರೆ, ಡಿಸ್ಟೆನ್ಸ್ ಅಲ್ಲಿ ಇದ್ರೆ, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರೆ ನೋಡ್ಬೋದು ನೀವು ಅವರು ತುಂಬಾ ಬ್ಯಾಲೆನ್ಸ್ ಮೇಕಿಂಗ್ ಅಲ್ಲಿ ಇದ್ದಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಅವರು ಒಳಗಡೆ ತುಂಬಾ ಗೊಂದಲ ಇದೆ. ಅವರು ಇನ್ನರ್ ಮೈಂಡ್ ಅಲ್ಲಿ ತುಂಬಾನೇ ಗೊಂದಲಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ನಿಮ್ಮತ್ತ ಬರ್ಬೇಕಾ ಅಥವಾ ದೂರ ಉಳಿಬೇಕಾ ಅನ್ನೋದು 2 ಕೂಡನು ಥಾಟ್ಸ್ ಇದೆ ಅವ್ರಿಗೆ. ಏನಕ್ಕಂದ್ರೆ ಒಬ್ರಿಗೆ ಹರ್ಟ್ ಮಾಡಿದ್ರೆ ಇನ್ನೊಬ್ರಿಗೆ ಡಿಸಪಾಯಿಂಟ್‌ಮೆಂಟ್ ಖಂಡಿತ ಆಗುತ್ತೆ. ಸೊ ಆದ್ರಿಂದ ಅವರು 2ನ್ನು ಬ್ಯಾಲೆನ್ಸ್ ಮಾಡೋ ಡಿಸಿಷನ್ ಮೇಕಿಂಗ್ ಅಲ್ಲಿ ಇದ್ದಾರೆ. ಒಂದೇ ಸಮಯದಲ್ಲಿ 2 ಆಯ್ಕೆಗಳ ನಡುವೆ ತೂಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಮನಸ್ಸು ಸ್ಥಿರವಾಗಿ ಇಲ್ಲ ಅವ್ರಿಗೆ. ಆದ್ರೆ 3ನೇ ಕಾರ್ಡ್ ನೋಡ್ತಾ ಇರ್ಬೋದು ನೀವು, ಕಿಂಗ್ ಆಫ್ ಕಪ್ಸ್ ಬಂದಿದೆ. ಇದು ಬಹಳ ಮುಖ್ಯ. ಅವರ ಭಾವನೆ ಅ ಏನು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನನಗ್ ಭಾವನೆನೇ ಇಲ್ದೆ ನಾನಿಲ್ಲ. ಖಂಡಿತ ನನಗೆ ಭಾವನೆ ಇದೆ. ನಿಮ್ಮ ಮೇಲೆ ಖಂಡಿತ ಭಾವನೆ ಇದೆ. ಪ್ರೀತಿ ಇದೆ. ತುಂಬಾ ಡೀಪ್ ಆಗಿರೋ ಭಾವನೆ ಅಂತೂ ಖಂಡಿತ ಇದೆ. ಆದ್ರೆ ಅವರ ಭಾವನೆಗಳು ಹೊರಗೆ ತೋರ್ಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರು ಶಾಂತವಾಗಿ ಒಳಗಡೆನೆ ಫೀಲ್ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ನಾನ್ ಬ್ಯಾಲೆನ್ಸ್ ಮಾಡ್ಬೇಕು. ಈ ಕಡೆ ನಾನ್ ನಿಮ್ಗೆ ಏನೋ ಒಂದು ಸತ್ಯವನ್ನು ಹೇಳ್ಬೇಕು. ಬಟ್ ಇನ್ ಕೇಸ್ ನೀವು ಪ್ಯಾರಲಲ್ ರಿಲೇಶನ್‌ಶಿಪ್ ಅಲ್ಲಿ ಇದ್ರೆ ಮೇ ಬಿ ಅವ್ರು ಮೊದ್ಲೇ ಮದ್ವೆ ಆಗಿದ್ರೆ ಆ ವಿಚಾರ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಇನ್ ಕೇಸ್ ನಿಮ್ಮ ಅವರ ಮನಸ್ಸಲ್ಲಿ ನಿಮ್ಮನ್ನ ಇನ್ನ ಒಂದು ನನಗ್ ಮಾತ್ರ ಈ ಪ್ರೀತಿ ಸ್ವಂತ ಅಂತ ನೀವು ಭಾವಿಸಿದ್ರೆ, ಆದ್ರೆ ಅವರು ನಿಮ್ಗೆ ಏನೋ ಕೆಲವು ವಿಚಾರಗಳು ಹೇಳೋಂತದ್ದಿದ್ರೆ ಅದನ್ನು ಹೇಳಕ್ಕಾಗ್ದೆ ಇದು ಬ್ಯಾಲೆನ್ಸು ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಮನ್ಸಲ್ಲಿ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ. ಆದ್ರೆ ಭಾವನೆ ಹೇಳೋದಕ್ಕೆ ಅವ್ರಿಗೆ ಧೈರ್ಯ ಸಾಕಾಗ್ತಿಲ್ಲ. ಒಳಗಡೆ ಪ್ರೀತಿ ಇದೆ. ಹೊರಗಡೆ ತುಂಬಾ ಮೌನವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಅವರ ಎನರ್ಜಿ, ನಿಮ್ಮ ಎನರ್ಜಿ ಆಗಿರುತ್ತೆ. ಸೊ ನಿಮ್ಮಿಬ್ಬರ ಈ ಎನರ್ಜೀಸ್ ನೋಡಿದ ನಂತರ ಸತ್ಯವಾಗಿ ನೀವು ಅವರಿಗೆ ಫುಲ್ ಕಂಪ್ಲೀಟ್ ಆಗಿ ನಿಮ್ಮನ್ನ ನೀವು ಅರ್ಪಿಸ್ಕೊಂಡಿದ್ದೀರಾ. ಆದ್ರೆ ಅವರು ಭಾವನೆ ಇಟ್ಕೊಂಡು ಮರೆಮಾಚ್ತಾ ಇದ್ದಾರೆ. ಇಲ್ಲಿ ಕಟ್ಟಾಗಿರುವ ಶಕ್ತಿ ಏನು ಕಾಣಿಸ್ತಾ ಇಲ್ಲ. ನಿಮ್ಮಿಬ್ಬರ ಎನರ್ಜೀಸ್ ಅಲ್ಲಿ ಯಾವ್ದು ಬ್ರೇಕೇಜಸ್ ಕಾಣಿಸ್ತಾ ಇಲ್ಲ. ಆದ್ರೆ ಇಲ್ಲಿ ಬ್ಯಾಲೆನ್ಸ್ ಮಾಡೋಂಥದ್ದು ಇಬ್ರಿಗೂ ಆಗ್ಬೇಕಾಗಿದೆ. ಸೊ ಒಂದು ಇವಾಗ ಅವರು ಸೈಲೆಂಟ್ ಆಗಿ ಇದ್ದಾರೆ ಅಂತ ಅಂದ್ಬಿಟ್ಟು ಅದು ಏನೋ ಒಂದು ಪನಿಷ್ಮೆಂಟ್ ಅಂತ ನೀವು ಭಾವಿಸ್ಬೇಡಿ. ಇದು ಒಂದು ಲೆಸನ್. ಏನೋ ನಿಮ್ಮಿಬ್ಬರಿಗೂ
ಏನೋ ಒಂದು ಕಲಿಯೋದಕ್ಕೆ ಇನ್ನ ಬಹಳ ಬಾಕಿ ಇದೆ ಅಂತ ಹೇಳ್ಬೋದು. ರೀಕನ್ಸಿಲೇಷನ್ ಆಗುತ್ತಾ ಈ ತರ ಎನರ್ಜೀಸ್ ಇದ್ರೆ ಅಂತ ನೀವು ನೋಡೋದಾದ್ರೆ, ಖಂಡಿತ ರೀಕನ್ಸಿಲೇಷನ್ ಎನರ್ಜಿ ಇದೆ ನಿಮ್ಮಿಬ್ಬರ ಜೊತೆ. ಆದ್ರೆ ಅದು ನಿಮ್ಮ ಒತ್ತಡದಿಂದ ಆಗೋದಿಲ್ಲ. ನಿಮ್ಮ ಸೈಲೆನ್ಸ್ ಇಂದ ಆಗೋದಿಲ್ಲ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಸ್ವಾಭಿಮಾನದಿಂದ ಆಗೋದಿಲ್ಲ. ನಿಮಗೆ ತುಂಬಾ ಪೇಶನ್ಸ್ ಬೇಕಾಗುತ್ತೆ. ಅದೇ ಅವರು ಕೂಡ ನಿಮ್ಮತ್ತ ಸೆಳೆಯುತ್ತೆ. ನೀವು ಪೇಶನ್ಸ್ ಆಗಿದ್ರೆ, ಇನ್ನ ನೀವು ಪೇಶನ್ಸ್ ಅಲ್ಲಿ ಕಂಟಿನ್ಯೂಟಿ ಮಾಡಿದ್ರೆ ಖಂಡಿತ ಅವರು ನಿಮ್ ಕಡೆ ಬರೋ ಚಾನ್ಸಸ್ ಇದೆ. ಸೊ ಇಲ್ಲಿ ಟೈಮಿಂಗ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅವರು ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ಟೈಮಿಂಗ್ ಅಂತ ನಾವ್ ಏನ್ ಹೇಳ್ತೀವಿ, ಡಿವೈನ್ ಟೈಮಿಂಗ್, ಅದು ತುಂಬಾ ಮುಖ್ಯ ಆಗುತ್ತೆ. ಎಲ್ಲಾ ಗೊಂದಲಗಳನ್ನು ಸರಿಪಡಿಸ್ಕೊಂಡು ಅವ್ರು ಬರ್ಬೇಕಾಗತ್ತೆ. ಸೊ ನಿಮಗೆ ಇವೆರಡೂ ಎನರ್ಜೀಸ್ ಇಂದ ಫೈನಲ್ ಮೆಸೇಜ್ ಅಂತ ನಾವು ನೋಡೋದಾದ್ರೆ, ನೀವು ಪ್ರೀತಿಗೆ ಯೋಗ್ಯರು. ನೀವು ಏನ್ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅದು ತುಂಬಾನೇ ಒಳ್ಳೆ ಪ್ರೀತಿ ಅಂತ ಹೇಳ್ಬೋದು. ಸೊ ನಿಮ್ಮ ವ್ಯಾಲ್ಯೂ ಅವ್ರಿಗೆ ಪ್ರಶ್ನಿಸೋಂತ ದಿನ ಬರೋದಿಲ್ಲ. ಏನಕ್ಕಂದ್ರೆ ನಿಮ್ಮ ವ್ಯಾಲ್ಯೂ ಆಲ್ರೆಡಿ ಅವ್ರಿಗೆ ತಿಳ್ಕೊಂಡಿದ್ದಾರೆ. ಸೊ ನೀವು ನಿಧಾನವಾಗಿ ಅಫರ್ಮೇಷನ್ಸ್‌ನ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡಿ. ಶಾಂತವಾಗಿ ಕುತ್ಕೊಂಡು ನೀವು ಅಫರ್ಮೇಷನ್ಸ್‌ನ ಹೇಳ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಂತಾ ಇದ್ರೆ ಖಂಡಿತ ನಿಮಗೆ ಮತ್ತು ನಿಮ್ಮ ಪಾರ್ಟ್ನರ್ ಒಂದು ಲಾಂಗ್ ಟರ್ಮ್ ಜರ್ನಿಗೆ ಹೋಗ್ತೀರಾ. ರೀಕನ್ಸಿಲೇಷನ್ ಆಗ್ಬೇಕಂದ್ರೆ ಖಂಡಿತ ರೀಕನ್ಸಿಲೇಷನ್ ಆಗುತ್ತೆ. ನಿಮ್ಮ ಎನರ್ಜಿ, ಅವರ ಎನರ್ಜಿ ಕಂಪ್ಲೀಟ್ ಮ್ಯಾಚ್ ಅಂತ ಹೇಳ್ಬೋದು. ಇದ್ರ ಒಟ್ಟಿಗೆ ಸೊ ಔಟ್‌ಕಮ್ ಆಗಿ ನಿಮ್ಮ ಎನರ್ಜಿ ಅಂಡ್ ಓಕೆ ಇಲ್ಲೊಂದು ಕಾರ್ಡ್ಸ್ ಬಂದಿದೆ. ಸೊ ನಿಮ್ಮ ಎನರ್ಜಿ, ಅವರ ಎನರ್ಜಿಯಲ್ಲಿ ಸೊ ಏನ್ ಬರ್ತಾ ಇದೆ ಔಟ್‌ಕಮ್ ಆಫ್ ದಿಸ್ ರೀಡಿಂಗ್ ಅಂತ ನಾವು ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು 6 ಆಫ್ ಕಪ್ಸ್ ಬಂದಿದೆ ಅಂಡ್ 2 ಆಫ್ ವಾಂಡ್ಸ್ ಬಂದಿದೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಇಲ್ಲಿ 6 ಆಫ್ ಕಪ್ಸ್ ಅಂಡ್ 2 ಆಫ್ ವಾಂಡ್ಸ್ ಬಂದಿದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಿಮ್ದು ಒಂದು ತುಂಬಾನೇ ಬ್ಯೂಟಿಫುಲ್ ಎನರ್ಜಿ ಅಂತ ಹೇಳ್ಬೋದು. ನಿಮ್ಮ ಎನರ್ಜಿ ಹೇಗೆ ಅಂದ್ರೆ ಅವ್ರಿಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಒಂದು ಗೈಡೆನ್ಸ್ ಸಿಗುತ್ತೆ. ಸೊ ಒಂದು ಸ್ಪಾರ್ಕ್ ಮೂಡುತ್ತೆ. ಒಂದು ಏನಾದ್ರೂ ಒಂದು ಸ್ಪಷ್ಟತೆ ಕಾಣಿಸುತ್ತೆ. ನೀವು ಫೋನ್ ಮಾಡಿದ್ರೆ ಸಾಕು, ಅವ್ರಿಗೆ ಹೋದ್ ಜೀವ ಬಂದಂಗ್ ಆಗೋದು ಆ ತರ ಆಗುತ್ತೆ. ತುಂಬಾನೇ ಹ್ಯಾಪಿಯಾಗಿರ್ತಾರೆ ನಿಮ್ಮ ಜೊತೆ. ಅವರು ನಿಮ್ಮನ್ನ ಶುದ್ಧವಾಗಿ ಏನೂ ನಿರೀಕ್ಷೆ ಮಾಡಲ್ಲ. ಒಂದು ಪ್ರೀತಿ ಅಷ್ಟೇನೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಜೊತೆಗೆ ಅಂತ ಹೇಳ್ಬೋದು. ಆದ್ರೆ ಇದ್ರ ಜೊತೆಗೆ ಬರೀ ಇದು ಒಂದು ಅಟ್ರಾಕ್ಷನ್ ಎನರ್ಜಿ ಅವರಿಗೆ ನಿಮ್ಮ ಜೊತೆ ಇಲ್ಲ. ಇದನ್ನ ಬಿಟ್ಟು ಒಂದು ಲೈಕ್ ಆತ್ಮ ಬಂಧ ಅಂತಾನೆ ಹೇಳ್ಬೋದು. ಇಬ್ರುನು ಅಷ್ಟು ಒಂದು ಒಳ್ಳೆ ಪೇರ್ ಅಂತ ಹೇಳ್ಬೋದು. ನಿಮ್ಮ ಹತ್ರ ಬರ್ಬೇಕು ಅನ್ನೋ ಭಾವನೆ ಅವರಿಗೆ ಖಂಡಿತ ಇದೆ. ಸೊ ನೀವು ಹೇಗಿದ್ದೀರೋ ಹಾಗೆ ಇರಿ. ಸೊ ಅವರು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಅಂತ ಹೇಳ್ಬೋದು. ಸೊ ಇದ್ರ ಒಟ್ಟಿಗೆ ಅವ್ರನ್ನ ನೋಡೋದಾದ್ರೆ ಇಲ್ಲಿ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವ್ರಿಗೆ ಹೆಚ್ಚು ಮೆಚೂರ್ ಆಗಿ ಇದ್ದಾರೆ ಅವರು. ಎಷ್ಟು ತುಂಬಾ ಲಾಜಿಕ್ ಆಗಿ ಯೋಚನೆ ಮಾಡ್ತಾರೆ. ಸೊ ಈ ಸಂಬಂಧವನ್ನು ನಾನು ಹೇಗೆ ಲಾಂಗ್ ಟರ್ಮ್ ತಗೊಂಡೋಗ್ಬೇಕು ಅನ್ನೋದು ಯೋಚನೆ ಆಗಿರುತ್ತೆ. ಅವರು ಯಾವ್ದೇ ಕಾರಣಕ್ಕೂನು ಸುಮ್ನೆ ಏನೋ ಒಂದ್ ಮನ್ಸಲ್ಲಿ ಅನಿಸ್ತು ಆ ಥರನೇ ಇರ್ಬೇಕು, ಈ ಥರನೇ ಇರ್ಬೇಕು ಅನ್ನೋ ಥರ ವ್ಯಕ್ತಿ ಅಲ್ಲ. ತುಂಬಾ ಪ್ರಾಕ್ಟಿಕಲ್ ಅಂಡ್ ಲಾಜಿಕ್ ಆಗಿ ಯೋಚನೆ ಮಾಡ್ತಾರೆ. ಒಟ್ಟಾರೆ ನೋಡೋದಾದ್ರೆ ನೀವು ಅವರಿಗೆ ಒಂದು ಲಾಂಗ್ ಟರ್ಮ್ ಅಲ್ಲಿ ಬೇಕು ಅನ್ನೋದೇ ಅವರ ಆಸೆ. ಸೊ ಮತ್ತೆ ಮತ್ತೆ ಅವರು ನ್ಯೂ ಬಿಗಿನಿಂಗ್ ಅಂತ ಹೇಳ್ತಾರೆ. ಪ್ರತಿ ಒಂದು ಕ್ಷಣನೂ ಹೊಸದಾಗಿ ನಿಮ್ಮ ಜೊತೆ ನೋಡ್ಬೇಕು ಅಂತಾರೆ. ಸೊ ಇನ್ ಕೇಸ್ ನೀವು ಏನಾದ್ರೂ ಅವರ ಎನರ್ಜಿಯು ನಿಮ್ಮ ಎನರ್ಜಿಯಲ್ಲಿ ಇವತ್ತು ಸ್ಯಾಟಿಸ್ಫೈ ಆಗಿದ್ರೆ, ಸೊ ಒಂದು ಔಟ್‌ಕಮ್‌ನ ನೋಡೋದಾದ್ರೆ ಅವರು ನಮ್ಮ ಲೈಫಲ್ಲಿ ಮತ್ತೆ ಬರ್ತಾರಾ? ನಾನು ನೋ ಕಾಂಟ್ಯಾಕ್ಟ್‌ಗೆ ಹೋಗಿದ್ದೀನಿ. ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನೋದಾದ್ರೆ ಯೋಚನೆ ಬೇಡ. ಖಂಡಿತ ಅವರು ವಾಪಸ್ ಬರ್ತಾರೆ. ಸೊ ನಿಮ್ಮ ಮನಸ್ಸನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ನೀವಿಲ್ದೆ ಅವ್ರಿಗೆ ಏನೂನು ಇಲ್ಲ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಜೀವನ ಸಾಗುತ್ತೆ. ಬಟ್ ಲವ್ ಅಂತ ಬಂದ್ರೆ ಅವ್ರ ಮನಸ್ಸು ತುಂಬಾ ನೀವೇ ಇದ್ದೀರಾ. ನೀವು ಪ್ಯಾರಲಲ್ ಲವ್ ಆಗಿರ್ಬೋದು, ಇಲ್ಲ ಮ್ಯಾರಿಡ್ ಲವ್ ಕಪಲ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಅವ್ರ ಮನಸ್ಸು ತುಂಬಾ ನೀವೇ ಇದ್ದೀರಾ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಈ ರೀಡಿಂಗ್ ಇಷ್ಟ ಆದ್ರೆ ಸೊ ದಯವಿಟ್ಟು ಕಮೆಂಟ್ ಅಲ್ಲಿ ಫೀಡ್‌ಬ್ಯಾಕ್ ಅಲ್ಲಿ ಯೆಸ್ ಅಂತ ತಿಳಿಸಿ. ನಿಮ್ಮ ನೇಮ್, ಪಾರ್ಟ್ನರ್ ನೇಮ್‌ನ ಮೆನ್ಷನ್ ಮಾಡೋದು ಮರಿಬೇಡಿ. ಏನಕ್ಕಂದ್ರೆ ನಾನು ನೆಕ್ಸ್ಟ್ ಟ್ಯಾರೋ ರಿಚುವಲ್ಸ್ ಮಾಡುವಾಗ ನಿಮ್ಮ ನೇಮ್, ನಿಮ್ಮ ಪಾರ್ಟ್ನರ್ ನೇಮ್‌ನ ತಗೊಳ್ತೀನಿ. ಅದ್ರ ಒಟ್ಟಿಗೆ ಯಾರಿಗೆಲ್ಲ ಟ್ಯಾರೋ ರೀಡಿಂಗ್ ಪ್ಲಸ್ ರಿಚುವಲ್ ಏನಾದ್ರು ನೋ ಕಾಂಟ್ಯಾಕ್ಟ್ 1 ಮಂತ್, 1 ½ ಮಂತ್ ಅಲ್ಲಿ ನೋ ಕಾಂಟ್ಯಾಕ್ಟ್ ಇದ್ರೆ, ತುಂಬಾ ಬ್ಲಾಕೇಜಸ್ ಇದೆ ಅಂತ ಅನ್ನೋದಾದ್ರೆ ಕ್ಯಾಂಡಲ್ ಲವ್ ಸ್ಪೆಲ್ ವರ್ಕ್ ಮಾಡ್ತೀವಿ ನಾವು. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ಜೊತೆ ಕನೆಕ್ಟ್ ಆಗ್ಬೋದು ವಾಟ್ಸಪ್ ಅಲ್ಲಿ. ಸೊ ನಾನು ಡೀಟೇಲ್ಡ್ ಆಗಿ ನಿಮ್ಗೆ ಎಕ್ಸ್‌ಪ್ಲೈನ್ ಮಾಡ್ತೀನಿ ರೀಡಿಂಗ್ ಮಾಡಿ. ನಿಮ್ಮ
ಬ್ಲಾಕೇಜಸ್ ಎಷ್ಟಿದೆ, ನಿಮಗೆ ಏನಾಗ್ತಾ ಇದೆ, ಸೊ ರಿಚುವಲ್ ಎಷ್ಟು ಮಾಡಬೇಕಾ ಮಾಡಬಾರ್ದಾ ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.